ಸ್ನೇಹಿತರೆ, ಇವತ್ತು ಶೃಂಗೇರಿ ಟೆಂಪಲ್ ಬಗ್ಗೆ ಹೇಳ್ತೇನೆ. ನಾನು ಪ್ರತಿ ವರ್ಷ ಈ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೇನೆ. ಸೊ ನನ್ನದೊಂದು ಫೇವರೆಟ್ ಟೆಂಪಲ್ ಅಂತಲೇ ಹೇಳ್ಬೋದು. ಸೊ ಇದು ಭಾಳ ಪ್ರಾಚೀನವಾದ ಒಂದು ದೇವಸ್ಥಾನ. ಆದಿಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಅವರು ಈ ಸ್ಥಾಪನೆ ಮಾಡಿದರು. ಅವ್ರು ಟೋಟಲ್ಲು 4 ಮಠಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಮಠನೇ ಇದು ಶೃಂಗೇರಿ ಶಾರದಾ ಪೀಠ ಅಂಥೇಳಿ. ಸೊ ಇವರು ಆದಿಶಂಕರಾಚಾರ್ಯ ಟೋಟಲ್ 4 ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಉತ್ತರ ಭಾರತದಲ್ಲಿ ಉತ್ತರಾಖಂಡಲ್ಲಿ ಜ್ಯೋತಿರ್ಮಠ ಒಂದು, ಆಮೇಲೆ ಗುಜರಾತ್ನಲ್ಲಿ ದ್ವಾರಕಾ ಮಠ, ಆಮೇಲೆ ಒರಿಸ್ಸಾದಲ್ಲಿ ಒಂದು ಮಠ ಇದೆ. ಸೊ 4 ದಿಕ್ಕಲ್ಲಿ 4 ಮಠಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ಇದು ಶಾರದಾ ಪೀಠ. ಇದು ನದಿ ಒಂದು ತುಂಗಾ ನದಿ ಅಂಥೇಳಿ. ಸೊ ಇದರಲ್ಲಿ ಒಂದು ಬ್ರಿಡ್ಜ್ ಇದೆ. ಅದು ಆ ಸೈಡ್ ಹೋದರೆ ಅಲ್ಲಿ ಮಠಗಳು, ಯಜ್ಞಗಳು ಅವೆಲ್ಲ ನಡೆಯುತ್ತೆ. ಈ ನದಿಲಿ ತುಂಬ ಮೀನುಗಳಿದೆ. ಸೊ ಅದನ್ನು ಯಾರು ಕೂಡ ಹಿಡಿಯೋದಿಲ್ಲ. ಸೊ ಬ್ರಿಡ್ಜ್ ಇದು ಭಾಳ ಹಳೆಯ ಬ್ರಿಡ್ಜ್. ನಾನು ತುಂಬ 10 ವರ್ಷದ ಮುಂಚೆಯಿಂದನೂ ಹೋಗ್ತಾ ಇದ್ದೀನಿ. ಸೊ ಬ್ರಿಡ್ಜ್ ಹಾಗೇ ಇದೆ. ಅದಾದಮೇಲೆ ಈ ಒಂದು ಏನಿದೆ ಕಲ್ಲಿನಲ್ಲಿ ಕೆತ್ತಿದ್ದಾರೆ ನೋಡಿ, ಭಾಳಷ್ಟು ಚೆನ್ನಾಗಿದೆ ಕೆತ್ತನೆಗಳೆಲ್ಲ. ವಿದ್ಯಾಶಂಕರ ದೇಗುಲ ಇದು. ಸೊ ತುಂಬ ಜನ ಈ ಮಠನ ವಿದ್ಯೆಗೆ ಹೋಲಿಸ್ತಾರೆ. ಸೊ ಭಾಳಷ್ಟು ಮಕ್ಕಳಿಗೆ ಓದು ಸ್ಟಾರ್ಟ್ ಮಾಡಬೇಕಾದ್ರೆ ಈ ಮಠಕ್ಕೆ ಬಂದು ಅಕ್ಷರದಲ್ಲಿ ಬರೆಸಿ ಒಂದು ಪೂಜೆ ಮಾಡಿಸಿ ಹೋಗೋ ಪದ್ಧತಿ ಇದೆ. ಇದು ವಿಜಯನಗರ ಕಾಲದಲ್ಲಿ 14ನೇ ಶತಮಾನದಲ್ಲಿ ವಿದ್ಯಾಶಂಕರ ಅಂತ ಒಬ್ಬ ರಾಜ ಕೂಡ ಇದ್ದ. ಸೊ ಆ ಟೈಮಲ್ಲಿ ಈ ಮಠನ ಅವ್ರು ಬಂದು ಪೂಜೆ ಮಾಡ್ತಿದ್ರಂತೆ. ಸೊ ಅದನ್ನು ಹಂಗೆ ನಡೆಸ್ಕೊಂಡು ಹೋಗ್ತಿದ್ರಂತೆ. ಸೊ ವಿಜಯನಗರ ಎಂಪೈರ್ ಆದಮೇಲೆ ಕೆಳಡಿಯ ರಾಜರು ಹಾಗೂ ಈವನ್ ಟಿಪ್ಪು ಸುಲ್ತಾನ್ ಕೂಡ ಬಂದು ವಿಸಿಟ್ ಮಾಡ್ತಿದ್ದಾನೆ ಅಂತ ಒಂದು ಹಿಸ್ಟಾರಿಕ್ ರೆಫರೆನ್ಸಸ್ ಇದೆ. ಸೊ ಅದನ್ನು ಬಿಟ್ಟರೆ ಈ ಒಂದು ಮೇಯ್ನ್ ಟೆಂಪಲ್ ಒಂದು ದೇಗುಲ ಇದೆ. ಮುಂದ್ಗಡೆ ಭಾಳಷ್ಟು ಜನ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಕೂಡ ಇದೆ. ಆಮೇಲೆ ಆನೆ ಕೂಡ ಬರುತ್ತೆ. ಒಂದು ಆನೆ ಕೂಡ ಕೆಲವು ಟೈಮು ಬರುತ್ತೆ. ನಾನು ಅದನ್ನು ಕೂಡ ನೋಡಿದ್ದೇನೆ. ಸೊ ಇದು ದೇವಸ್ಥಾನದ ಪಕ್ಕದ ಜಾಗ. ಸೊ ಹಿಂಗೆ ಸ್ಟ್ರೈಟಾಗಿ ವಾಕ್ ಮಾಡಿ ಹೋಗ್ತಿದ್ರೆ ಸಣ್ಣ ಸಣ್ಣ ದೇವಸ್ಥಾನಗಳು ಕೂಡ ಇದ್ದಾವೆ. ಅದ್ರ ಹಿಂದ್ಗಡೆ ಒಂದು ಅನ್ನದಾಸೋಹದ ಒಂದು ಹಾಲ್ ಇದೆ. ಭಾಳಷ್ಟು ಜನ ಬಂದಲ್ಲಿ ಊಟ ಮಾಡಿ ಹೋಗ್ತಾರೆ. ಸೊ ಎಲ್ಲ ಕಲ್ಲಿನ ಕೆತ್ತನೆ ಇರೋದ್ರಿಂದನೇ ಈ ಟೆಂಪಲ್ ಎಲ್ಲ ಕಲ್ಲಿನ ಕೆತ್ತನೆಯಿಂದನೇ ಇದೆ. ಸೊ ಹಿಂಗೆ ವಾಕ್ ಮಾಡ್ತಾ ಹೋಗಬೇಕು. ಸೊ ಅಲ್ಲಿ ರೈಟ್ ಸೈಡು ನಿಮಗೆ ಅನ್ನದಾಸೋಹದ ಒಂದು ಹಾಲ್ ಸಿಗುತ್ತೆ. ಅದಾದಮೇಲೆ ಶಂಕರಾಚಾರ್ಯರು ಅವರು ಒಂದು ಫಿಲಾಸಫಿ ಬಂದು ಅದ್ವೈತ ವೇದಾಂತ ಅಂತೇಳಿ. ಸೊ ಅದ್ವೈತ ವೇದಾಂತ ಏನಂತಂತಂದರೆ ತುಂಬ ಭಾಳ ರಿಲಿಜನ್ಸ್ ಏನಂದರೆ ಬೇರೆ ಮನುಷ್ಯ ಮತ್ತು ದೇವರನ್ನು ಸಪ್ರೇಟ್ ಮಾಡ್ತವೆ, ಬೇರೆ ಬೇರೆ. ಸೊ ಮನುಷ್ಯ ಒಳ್ಳೆಯ ಕರ್ಮಗಳನ್ನು ಮಾಡಿದ್ರೆ ದೇವರನ್ನು ಸೇರ್ಬೋದು ಅನ್ನೋ ಒಂದು ರೆಫರೆನ್ಸ್ ಪ್ರತಿಯೊಂದು ರಿಲಿಜನಲ್ಲಿ. ಬಟ್ ಶಂಕರಾಚಾರ್ಯರು ಏನು ಹೇಳಿದ್ರು ಅಂದರೆ, ಮನುಷ್ಯ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಮನುಷ್ಯ ಆತ್ಮ, ದೇವರು ಬ್ರಹ್ಮನ್ ಅಂತೇಳಿ ಅಂತ. ಬ್ರಹ್ಮನ್ ಅಂದರೆ ಒಂದು ಕಾನ್ಷಿಯಸ್ನೆಸ್ ಅಂತ, ಕಾನ್ಷಿಯಸ್ನೆಸ್ ಬೀಯಿಂಗ್. ಸೊ ನಾವು ಮತ್ತು ಮನುಷ್ಯ ಸೆಲ್ಫ್, ಆತ್ಮ, ಬ್ರಹ್ಮನ್ ಇವೆರಡಕ್ಕೂ ವ್ಯತ್ಯಾಸ ಇಲ್ಲ, ಎರಡೂ ಒಂದೇ. ಮತ್ತು ಈ ಜೀವನ ಆಮೇಲೆ ಈ ಒಂದು ವಸ್ತುಗಳು ಅಥವಾ ಮನುಷ್ಯರು ಅಥವಾ ಪ್ರಾಣಿಗಳು ಒಂದು ಮಾಯೆ ಇದ್ದಂಗೆ. ಸೊ ನಾವು ಒಂದು ಕಾನ್ಷಿಯಸ್ನಲ್ಲಿ ನಾವು ಕೂಡ ಒಂದು ಬ್ರಾಹ್ಮನ್ ಮತ್ತು ಆತ್ಮನಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂತ ಒಂದು ಮೇಜರ್ ಫಿಲಾಸಫಿಕಲ್ ಮೂಮೆಂಟ್ ಸ್ಟಾರ್ಟ್ ಮಾಡಿದರು. ಅದ್ರ ಜೊತೆಗೆ ಅವರ ಇನ್ನೊಂದು ಮೇನ್ ಕಾಂಟ್ರಿಬ್ಯೂಷನ್ ಏನಂದರೆ
ಏಯ್ಟ್ತ್ ಸೆಂಚುರಿ 8ನೇ ಶತಮಾನದವರೆಗೂ ಬುದ್ಧಿಸಮ್ ಭಾಳ ರೈಸ್ ಆಗ್ತಾಯಿತ್ತು ಇಂಡ್ಯಾದಲ್ಲಿ. ಸೊ ಅದು ಯಾವ ರೀತಿ ಎಷ್ಟು ಫಾಸ್ಟಾಗಿ ಸ್ಪ್ರೆಡ್ ಆಯ್ತು ಅಂತಂದರೆ, ಒಂದು ಸಮಯದಲ್ಲಿ ಹಿಂದೂ ಧರ್ಮ ಕ್ಷೀಣಿಸ್ತಾ ಬಂತು. ಸೊ ಆ ಟೈಮಲ್ಲಿ ಶಂಕರಾಚಾರ್ಯರು ಒಂದು ಹಿಂದೂ ಧರ್ಮನ ರಿವೈವಲ್ ಮಾಡಿದ್ದಾರೆ ಅನ್ನೋ ಒಂದು ಇದು ಕೂಡ ಇದೆ. ಸೊ ಅದೊಂದು ಅವ್ರದ್ದು ಮೇಯ್ನ್ ಕಾಂಟ್ರಿಬ್ಯೂಷನ್ ಅದೊಂದು. ಸೊ ಅದ್ರ ಜೊತೆಗೆ ಈ ಒಂದು ಫಿಲಾಸಫಿ ಏನಿದೆ, ಸೊ ಭಾಳಷ್ಟು ಫೇಮಸ್ ಫಿಲಾಸಫಿ ಅದ್ವೈತ ವೇದಾಂತ ಪ್ರತಿಪಾದಕ ಶ್ರೀ 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 ಶಂಕರಾಚಾರ್ಯರು. ಸೊ ಅದ್ರ ಜೊತೆಗೆ ಅವರು ಏನು ಅವ್ರ ಟೀಚಿಂಗ್ಸ್ ಇದೆ ಅದನ್ನು ಮಠಾಧೀಶರು, ಬೇರೆ ಬೇರೆ ಮಠಾಧೀಶರು ಫಾಲೋ ಮಾಡ್ತಾ ಬಂದಿದ್ದಾರೆ. ಭಾಳಷ್ಟು ಮಠಾಧೀಶರು ಈ ಮಠದಲ್ಲಿ ಕೆಲಸ ಮಾಡಿದ್ದಾರೆ. ಇವಾಗ 2015ರಲ್ಲಿ ಹೊಸ ಮಠಾಧೀಶರು ಕೂಡ ಬಂದಿದ್ದಾರೆ. ಸೊ ಇದೆಲ್ಲ ಮುಂದ್ಗಡೆ ದೇವಸ್ಥಾನದ ಮುಂದ್ಗಡೆ ಇರೋ ಹಾಲು. ಸೊ ಇಲ್ಲಿ ಜನಗಳು ಬಂದು ಕೂತ್ಕೋಬೋದು, ಸ್ವಲ್ಪ ವಿಶ್ರಾಂತಿ ಪಡ್ಕೋಬೋದು. ಸೊ ಇದು ನನ್ನ ವ್ಲಾಗ್. ಭಾಳಷ್ಟು ಖುಷಿ ಆಯಿತು ಈ ದೇವಸ್ಥಾನಕ್ಕೆ ಹೋಗಿ.